ನಮಸ್ಕಾರ, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ನ್ಯೂಸ್ ಗೆ ಸ್ವಾಗತ. ನಾನು ಪ್ರತಿಮಾ. ಎಂದಿನಂತೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ಅರ್ಧ ಗಂಟೆಯ ಕಾಲ ಕೊಡುವಂತಹ ಸುದ್ದಿ ಸಾಕಷ್ಟಿದೆ. ನಿನ್ನೆ ನಡೆದಂತ ವಿದ್ಯಮಾನಗಳಾಗಿರ್ಬೋದು, ಇವತ್ತಿನ ಬೆಳವಣಿಗೆಗಳಾಗಿರ್ಬೋದು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದೆ. ಸುದ್ದಿ ಸಾಕಷ್ಟಿದೆ. ಎಲ್ಲವನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮುಂಚೆ 30 ಜಿಲ್ಲೆಯ 30 ಸುದ್ದಿಯನ್ನ ಮೊದಲಿಗೆ ನೋಡೋಣ. ಎರಡು ದಿನದ ಭಾರತ್ ಬಂದ್ ಎಫೆಕ್ಟ್. ಕೆಎಸ್ಆರ್ಟಿಸಿಗೆ 7.82 ಕೋಟಿ ರೂಪಾಯಿ ನಷ್ಟ. ಬಸ್ಗಳ ಮೇಲೆ ಕಲ್ಲು ತೂರಾಟದಿಂದಾಗಿ 2.5 ಲಕ್ಷ ರೂಪಾಯಿಯಷ್ಟು ಹಾನಿ. ತಮಿಳುನಾಡಿನ ಹೊಸೂರು ಸಮೀಪ ಗಜಪಡೆ ಪ್ರತ್ಯಕ್ಷ. ನಾಯಕನಪಲ್ಲಿ ಬಳಿ ಕಾಣಿಸಿಕೊಂಡ ಆನೆ ಹಿಂಡು. ಸ್ಥಳೀಯರ ನೆರವಿನಿಂದ ಕಾಡಿಗಟ್ಟಿದ ಅರಣ್ಯ ಸಿಬ್ಬಂದಿ. ಮೈಸೂರಿನ ನಾಗರಹೊಳೆಯ ಮೇಟಿಗುಪ್ಪೆಯಲ್ಲಿ ಹುಲಿಕಾಟ. 7 ಹಸುಗಳನ್ನು ತಿಂದು ಹಾಕಿರೋ ಟೈಗರ್. ಬೇಸತ್ತ ಗ್ರಾಮಸ್ಥರಿಂದ ಪ್ರೊಟೆಸ್ಟ್. ಎಸಿಎಫ್ಗೆ ಘೇರಾವ್. ಮಂಡ್ಯದ ರಂಗನತಿಟ್ಟು ಪಕ್ಷಿಧಾಮ ಸಮೀಪದಲ್ಲಿ ಅಕ್ರಮ ಬೇಟೆ. ನೀರುನಾಯಿ ಬೇಟೆಗೆ ಬೋನು ವಶಪಡಿಸಿಕೊಂಡ ಅರಣ್ಯಾಧಿಕಾರಿಗಳು. ರಾಮನಗರದಲ್ಲಿ ಜಿಲ್ಲಾ ಈಜುಕೊಳ ಉದ್ಘಾಟನೆ ಮಾಡಿದ ಶಾಸಕಿ ಅನಿತಾ ಕುಮಾರಸ್ವಾಮಿ. 2007ರಿಂದ ಕುಂಠಿತ ಸಾಗಿದ್ದ ಕಾಮಗಾರಿ ಕೊನೆಗೂ ಪೂರ್ಣ. ಸುಳ್ವಾಡಿ ವಿಷಪ್ರಸಾದ ಪ್ರಕರಣ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ 6 ಮಂದಿ ಮತ್ತೆ ಆಸ್ಪತ್ರೆಗೆ. ಹೊಟ್ಟೆ ಉರಿ ಕಾಣಿಸಿಕೊಂಡು ರೋಗಿಗಳ ನರಳಾಟ. ಸಿದ್ದಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ. ಶ್ವಾಸಕೋಶದ ಸೋಂಕು ಗಣನೀಯ ಇಳಿಕೆ. ಶ್ರೀಗಳ ಆಪ್ತ ವೈದ್ಯ ಡಾ ಪರಮೇಶ್ ಮಾಹಿತಿ. ಚಾಲಕನ ನಿಯಂತ್ರಣ ತಪ್ಪಿ ಮೋರಿಗೆ ಬಿದ್ದ ಟಾಟಾ ಏಸ್ ವಾಹನ. ಚಾಲಕನಿಗೆ ಗಂಭೀರ ಗಾಯ. ಆಸ್ಪತ್ರೆಗೆ ದಾಖಲು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಘಟನೆ. ಕೋಲಾರ ಹೊರವಲಯದ ಹಳೆಯ ರೋಸ್ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ. ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯ ಬೆಂಕಿಗಾಹುತಿ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಕಳಪೆ ಆಹಾರ ಪೂರೈಕೆ ಆರೋಪ. ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಶಾಲಾ ಅವ್ಯವಸ್ಥೆ ವಿರುದ್ಧ ಪೋಷಕರ ಆಕ್ರೋಶ. ವೈಯಕ್ತಿಕ ವಿಚಾರಕ್ಕೆ 2 ಗುಂಪುಗಳ ನಡುವೆ ಘರ್ಷಣೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಮುಂಭಾಗ ಘಟನೆ. ಮಾರಾಮಾರಿ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬಹಿರ್ದೆಸೆಗೆ ತೆರಳಿದ್ದ ತಾಯಿ ಮಗಳ ಮೇಲೆ ಕಾಡಾನೆ ದಾಳಿ. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರು. ಹಾಸನ ಜಿಲ್ಲೆ ಆಲೂರಿನ ಮಾದಿಹಳ್ಳಿಯಲ್ಲಿ ಘಟನೆ. 17 ವರ್ಷ ವಯೋಮಾನದ ಖೇಲೋ ಇಂಡಿಯಾ ಬಾಸ್ಕೆಟ್ಬಾಲ್ ತಂಡದಲ್ಲಿ ಕನ್ನಡಿಗನಿಗೆ ಅವಕಾಶ. ಸೋಮವಾರಪೇಟೆಯ ಸುಂಟಿಕೊಪ್ಪದ ರಕ್ಷಿತ್ ಆಯ್ಕೆ. ಮೇಲ್ಜಾತಿಗೆ 10% ಮೀಸಲಾತಿ ವಿಚಾರ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕಾಂಗ್ರೆಸ್ ಸ್ವಾಗತಿಸುತ್ತೆ. ಮಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ. ದೇವಸ್ಥಾನದ ಹೂವು ಕಿತ್ತಿದ್ದಕ್ಕೆ ದೇಗುಲ ಸಿಬ್ಬಂದಿಯ ಹೀನಾಯ ನಡೆ. ಹಳಿಯಾಳ ಮೂಲದ ವಿದ್ಯಾರ್ಥಿಗೆ ಸಿಬ್ಬಂದಿಯಿಂದ ಕಿರುಕುಳ. ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ಘಟನೆ. ನಾಪತ್ತೆಯಾದ ಮೀನುಗಾರರ ಪತ್ತೆಗೆ ಇಸ್ರೋ ಮೊರೆ ಹೋದ ಪೊಲೀಸ್ ಇಲಾಖೆ. ಉಪಗ್ರಹದ ಮೂಲಕ ಬೋಟ್ ಹುಡುಕಾಟ. 26 ದಿನಗಳಾದರೂ 7 ಮೀನುಗಾರರ ಸುಳಿವಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ತಯಾರಿ. ದೇವೇಗೌಡರ ನೇತೃತ್ವದಲ್ಲಿ ಪಕ್ಷದ ಸಭೆ ನಡೆದಿದೆ. ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆ. 2 ಕೋಳಿ ಮರಿ ನುಂಗಿ ಮಹೇಶ್ ಅನ್ನೋರ ಮನೆ ಸೇರ್ಕೊಂಡಿದ್ದ ನಾಗರಹಾವು. ಹಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ನರೇಶ್. ಚಿಕ್ಕಮಗಳೂರಿನ ಜೋಲ್ಡಾಳ್ ಪಾಳ್ಯದಲ್ಲಿ ಘಟನೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ನರ್ಸ್ ಜಟಾಪಟಿ. ಡ್ಯೂಟಿ ಟೈಮ್ನಲ್ಲೇ ಮೇಲಾಧಿಕಾರಿ ಮೇಲೆ ಹಲ್ಲೆ ನಡೆಸಿದ ರತ್ನಮ್ಮ. ಸಿಸಿಟಿವಿಯಲ್ಲಿ ಹೊಡೆದಾಟದ ದೃಶ್ಯ. ರಾಯಚೂರಿನಲ್ಲಿ ಅಕ್ರಮ ಮರಳು ಕಲ್ಲು ಜಪ್ತಿ. 3 ಟಿಪ್ಪರ್ ಹಾಗೂ 7 ಟ್ರ್ಯಾಕ್ಟರ್ನಲ್ಲಿದ್ದ ಮರಳು ಜಲ್ಲಿ ಕಲ್ಲು ವಶ. ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ರೇಡ್. ಮುಂದಿನ ಜಾತ್ರೆ ನಂತರ ಅಳವಂಡಿ ಸಿದ್ದೇಶ್ವರ ಮಠಕ್ಕೆ ನೂತನ ಪೀಠಾಧೀಶರು. ಕೊಪ್ಪಳದಲ್ಲಿ ಉಜ್ಜಯಿನಿ ಪೀಠದ ಸಿದ್ದಲಿಂಗ ಸ್ವಾಮೀಜಿ ಸ್ಪಷ್ಟನೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ನಿಂತಿದ್ದ ಕಾರ್ನಲ್ಲಿ ಆಕಸ್ಮಿಕ ಬೆಂಕಿ. ಕಾರ್ನಲ್ಲಿ ಯಾರೂ ಇಲ್ಲದ್ರಿಂದ ತಪ್ಪಿದ ಭಾರೀ ಅನಾಹುತ. ಮೈಲಾರ ಮಲ್ಲಯ್ಯ ದೇವಸ್ಥಾನದಲ್ಲಿ ಮುಂದುವರಿದ ಹಸುಗಳ ಸಾವು. ನೀರು ಮೇವಿಲ್ಲದೆ ಹಸುಗಳ ಪರದಾಟ. ಕಣ್ಣಿದ್ರೂ ಕುರುಡಾದ ಜಿಲ್ಲಾಡಳಿತ. ಆಹಾರ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಘಟನೆ. ವಿಜಯಪುರದಲ್ಲಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ವೈದ್ಯ. ತಾನು ಕೆಲಸ ಮಾಡ್ತಾ ಇದ್ದ ವೈದ್ಯಕೀಯ ಕಾಲೇಜಿಗೆ ದೇಹದಾನ ಮಾಡಿದ ಡಾಕ್ಟರ್ ಎಸ್ಡಿ ದೇಸಾಯಿ. ಬಾಗಲಕೋಟೆಯ ಶಿರೂರಿನಲ್ಲಿ ಜೋಡೆತ್ತುಗಳ ಕರ ಮತ್ತು 8 ಗಂಟೆ ಅವಧಿಯಲ್ಲಿ 8 ಎಕರೆ ಭೂಮಿ ಉಳುಮೆ.
ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ನೋಂದಣಿ ಕೇಂದ್ರ ಉದ್ಘಾಟನೆ. ಯಾದಗಿರಿಯ ಜಿಲ್ಲಾಸ್ಪತ್ರೆಯಲ್ಲಿ ನೂತನ ಕೇಂದ್ರ ಉದ್ಘಾಟಿಸಿದ ಸ್ಥಳೀಯ ಶಾಸಕ ವೆಂಕಟರೆಡ್ಡಿ. ದೇವದಾಸಿಯರ ರಕ್ಷಣೆ ಮತ್ತು ಪುನರ್ವಸತಿ ಕುರಿತು ವಿಡಿಯೋ ಸಂವಾದ. ಧಾರವಾಡದ ಜಿಲ್ಲಾ ನ್ಯಾಯಾಲಯದಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ. ಕಾರು ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರನಿಗೆ ಗಂಭೀರ ಗಾಯ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಅರಗೋಬಂಡದಲ್ಲಿ ಘಟನೆ. ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುವಿಗೆ ಚಿಕಿತ್ಸೆ. ಕಳ್ಳರನ್ನ ಬೇಟೆಯಾಡಿದ ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸರು 2017ರಲ್ಲಿ ಮನೆಯೊಂದಕ್ಕೆ ಕನ್ನ ಹಾಕಿದ್ದ ಖದೀಮರು ಅಂದರ್.